ಕೊಡಗಿನ ಪರಿಸರ ಮತ್ತು ಸ್ಥಳೀಯರ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಭೂ ಪರಿವರ್ತನೆ, ಅಕ್ರಮ ಲೇಔಟ್ ನಿರ್ಮಾಣ ಹಾಗೂ ಬಹುಮುಖ್ಯವಾಗಿ ಅನಿಯಂತ್ರಿತವಾದ ನಗರೀಕರಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ನ ಸ್ಥಾಪಕರು ಹಾಗೂ ಗೌರವ ಕಾರ್ಯದರ್ಶಿಗಳಾಗಿರುವ ಕರ್ನಲ್ ಸಿಪಿ ಮುತ್ತಣ್ಣ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನಲ್ಲಿ ನಿಯಂತ್ರಣವಿಲ್ಲದೆ ನಡೆಯುತ್ತಿರುವ ನಗರೀಕರಣದಿಂದ ಜಿಲ್ಲೆಯ ಭೂ ಪರಿಸರದ ಚಿತ್ರಣವೇ ಬದಲಾಗುತ್ತಿದೆ. ಈ ಹಿನ್ನೆಲೆ ಭೂ ಪರಿವರ್ತನೆಯ ಮೇಲೆ ಕಡಿವಾಣ ಹಾಕುವುದು ಅತ್ಯವಶ್ಯ. ಸೋಮವಾರಪೇಟೆ ತಾಲೂಕಿನ ಕೆರಗಂದೂರು ಗ್ರಾಮದಲ್ಲಿ ರೆಸಾರ್ಟ್ ಒಂದರ ನಿರ್ಮಾಣಕ್ಕೆ ಸುಮಾರು 34 ಎಕರೆ ಭೂ ಪ್ರದೇಶದ ಪರಿವರ್ತನೆಯಾಗಿದೆ. ಇದಕ್ಕೆ ಕಾರಣರಾದ ಹಿಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯ ಸ್ಥಳೀಯ ಸಮುದಾಯಗಳನ್ನು ಹೊರತುಪಡಿಸಿ ಇತರರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ತಡೆಯಲು ಅಗತ್ಯ ನಿರ್ಬಂಧಗಳನ್ನು ವಿಧಿಸುವುದು ಅವಶ್ಯ. ಜಾಗ ಮಾರಾಟವನ್ನು ಜಮ್ಮಾ ಹಿಡುವಳಿದಾರರು ಮತ್ತು ಗುರುತಿಸಲಾದ ಸ್ಥಳೀಯರಿಗೆ ಮಾತ್ರ ಸೀಮಿತಗೊಳಿಸುವಂತೆ ಆಗ್ರಹಿಸಿದರು. ಗೃಹ ಮಂಡಳಿ ಯೋಜನೆ ಸ್ಥಗಿತಕ್ಕೆ ಆಗ್ರಹ. ಮಡಿಕೇರಿ ಸಮೀಪದ ಕೆ.ನಿಡುಗಣೆ ಗ್ರಾಮದ ಸುಮಾರು 94 ಎಕರೆ ಪ್ರದೇಶದಲ್ಲಿ ಕರ್ನಾಟಕ ಗೃಹ ಮಂಡಳಿ ರೂಪಿಸುತ್ತಿರುವ ಯೋಜನೆ ಭವಿಷ್ಯದಲ್ಲಿ ಕುಡಿಯುವ ನೀರು, ತ್ಯಾಜ್ಯ ವಿಲೇವಾರಿ ಸೇರಿದಂತೆ 10 ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದ್ದು, ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಕೊಡಗಿನ ದಕ್ಷಿಣ ಭಾಗದ ತಾಲೂಕು ಕೇಂದ್ರ ಪೊನ್ನಂಪೇಟೆ ಹಾಗೂ ತಾಲೂಕಿನ ಗೋಣಿಕೊಪ್ಪಲನ್ನು ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಕೂಡದು. ಇದನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಡಿಸಿದ್ದಲ್ಲಿ ಭೂ ಪರಿವರ್ತನೆಗಳಿಗೆ ಅವಕಾಶ ನೀಡಿದಂತಾಗುತ್ತದಲ್ಲದೆ ನಗರೀಕರಣಕ್ಕೆ ಒತ್ತು ಕೊಟ್ಟಂತಾಗುತ್ತದೆ. ಆದ್ದರಿಂದ ಪಟ್ಟಣ ಪಂಚಾಯಿತಿಯನ್ನು ಮಾರ್ಪಡಿಸಬಾರದೆಂದು ಒತ್ತಾಯಿಸಿದರು. ಕೊಡಗಿನ ಪರಿಸರಕ್ಕೆ ಮಾರಕವಾಗಿರುವ ರೈಲ್ವೆ ಯೋಜನೆ, ಹೈವೇ ನಿರ್ಮಾಣ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡದಿರಬಾರದು ಎಂದು ಕರ್ನಲ್ ಸಿಪಿ ಮುತ್ತಣ್ಣ ಸ್ಪಷ್ಟಪಡಿಸಿದರು. ಜಾಗ ಖರೀದಿ ಮಾಡೋದು. ಇವಾಗ ನಾವು ಹೇಳ್ತೀವಿ ಇದು ಕೊಡೋಲ್ಯಾಂಡ್, ರೋಷನ್ ಅವರು ಹೇಳ್ತಾರೆ ಗೌಡಲ್ಯಾಂಡ್. ನಾಳೆ ಇದು ಗೌಡಲ್ಯಾಂಡ್ ಅಲ್ಲ, ಕೊಡೋಲ್ಯಾಂಡ್ ಅಂತ, ರೆಡ್ಡಿ ಲ್ಯಾಂಡ್ ಕೇರಳ ಮತ್ತೆ ನಾರ್ತ್ ಕೊಡಗಿನಲ್ಲಿ ಪಂಜಾಬಿಯವರು, ಹರಿಯಾಣವರು ಬಂದ್ಬಿಟ್ಟಿದ್ದಾರೆ. ನಾವೆಲ್ಲಿ ಹೋಗೋದು? ಅದೇ ಅವ್ರ ತಪ್ಪಲ್ಲ, ನಮ್ಮ ಜನರಿಗೆ ಬ್ರೋಕರ್ಸ್, ನಮ್ದು ಜನ ಯಂಗ್ಸ್ಟರ್ಸ್ ಬ್ರೋಕರ್. ಈ ದಾಳಿ ಕೆಲಸ ನಿಲ್ಲಿಸಿದ್ದೀವಿ. ಲ್ಯಾಂಡ್ ಸೇಲ್ ಇದ್ರೆ ನಮ್ಮ ಮೂಲ ಒಳಗಡೆ ಮಾಡಿ ನಮ್ಮ ಇಲ್ಲ. ಯಾಕೆಂದ್ರೆ ರೆಡ್ಡಿ ಅದು 20 ಲಕ್ಷ ದಾನ ಕೊಡೋದಾದ್ರೆ ಅವನು 40 ಲಕ್ಷ ಕೊಡ್ತಾನೆ, ಇವ್ರಿಗೆ ಕಮಿಷನ್ ಜಾಸ್ತಿ ಸಿಗ್ತದೆ. ಇದು ಸ್ಟ್ರೈಟ್ ನಾನು ಹೇಳ್ತಾ ಇದ್ದೀನಿ. ನಾಳೆ ಬೈ ನೇಮ್ ಬ್ರೋಕರ್ಸ್ ನಾವು ಹೆಸರು ಹೀಗೆ ಮಾಡ್ಕೊಂಡು ಮತ್ತೆ ಇನ್ನೊಂದು ಬಹಳ ದೊಡ್ಡ ಇದು ಆಗ್ತಾ ಉಂಟು. ಇದು ಕೆ.ನಿಡುಗಣೆ ಗ್ರಾಮ ಇಲ್ಲಿ ಸಮೀಪ 94 ಏಕರ್ಸ್ ಕರ್ನಾಟಕ ಅರ್ಬನ್ ಹೌಸಿಂಗ್ ಬೋರ್ಡ್ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ಲೆಕ್ಕ. 94 ಏಕರ್ಸಲ್ಲಿ ಒಂದು 6,000 ಒಂದು 6-8 ಜನರು ಬರ್ತಾರೆ. ಒಂದು ಕ್ಯಾಲ್ಕುಲೇಷನ್ ಮಾಡೋದು. ಇವಾಗಲೇ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಇದೆ, ಈ ಗಾರ್ಬೇಜ್ ಸಮಸ್ಯೆ ಇದೆ. ಮತ್ತೆ ಇವ್ರಿಗೂ ಇನ್ನೊಂದು 6,000-8,000 ಏನು ಮಾಡೋದು? ಯಾಕೆ ಬೇಕು? ನಾನ್ ಸೆನ್ಸ್ ಇಲ್ಲ, ಕ್ಯಾನ್ಸಲ್ ಆಗಬೇಕು. ಗವರ್ಮೆಂಟ್ ಪ್ರಾಜೆಕ್ಟ್ ಯಾವ ಬೇಕು? ಇಲ್ಲಿಗಲ್. ಟೌನ್ ಪಂಚಾಯತ್ ಅಂದ್ರೆ ಕನ್ವರ್ಷನ್ ಅನ್ಬೋದು. ಸೊ ಟೌನ್ ಪಂಚಾಯತ್ ಆಗ್ಬೋದು, ನಾವು ಅದು ಕ್ಯಾನ್ಸಲ್ ಆಗ್ತದೆ. ಮತ್ತೆ ಬೇರೆ ನಮಗೆ ಬರ್ತೀನಿ. ಇದು ಆನೆ ಅವಳಿದ್ದು ಬಹಳ ರಸಗಟ್ಟೆ ಬೆಳಿಗ್ಗೆನೇ ಆಗಿದೆ. ನಮ್ಮ ಸುನಿಲ್ ಅವರು ಪತ್ನಿ ಅವರು ಕಳ್ಕೊಂಡಿದ್ದಾರೆ. ಇದು ಮತ್ತೆ ಈ ಡಾಕ್ಯುಮೆಂಟ್ ಇದು ನಾವು ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು 2 MLA, ಈ ಬಣ್ಣಣ್ಣ, ಈ ಮುಂದೇಗೌಡ, ಮತ್ತೆ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೀಗೆ ಕೊಡ್ತೀವಿ. ಇವರು ಇದು ಮಾಡಲೇಬೇಕು. ನಾವು ಹೇಳ್ತೀವಿ ನಮ್ಗೆ ಏನು ಬೇಕು ಏನು ಬೇಡ, ಅಥವಾ ನೀವು ದಯವಿಟ್ಟು ಮಾಡಿ. ನಮ್ಮಿಂದ ನೀವು ಎಲೆಕ್ಟ್ ಆಗಿದ್ದು, ನಾವು ಹೇಳಿದ್ದು ನಮ್ಮ ಇದನ್ನು ನೀವು ಮಾಡಬೇಕು. ಮತ್ತೆ ಇದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ಸಂಘಟನೆಯ ಸದಸ್ಯರಾದ ಮಾಳಟ್ಟಿರ ಶ್ರೀನಿವಾಸ್ ಮಾತನಾಡಿ, ಕೊಡಗಿಗೆ ರೈಲ್ವೆ ಸಂಪರ್ಕದ ಪ್ರಸ್ತಾಪವಿಲ್ಲವೆಂದು ಸಂಸದರು ಹೇಳಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಭಾಗದ ಕೆಲ ಪ್ರಮುಖರು ಕೊಡಗಿಗೆ ಕರಿಕೆ ಸುಳ್ಯ ಮಾರ್ಗವಾಗಿ ಕುಶಾಲನಗರವನ್ನು ಸಂಪರ್ಕಿಸುವ ರೈಲ್ವೆ ಮಾರ್ಗದ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ನಿತ್ಯ ಜೀವವನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಹೊಸ ರೈಲ್ವೆ ಯೋಜನೆ ನಮ್ಮ ಅರಣ್ಯ ನಾಶ ಆಗುವುದು, ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರುವುದು ನಾವೆಲ್ಲ ಕಂಡಿದ್ದೇವೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಭೂಭೂದೆಯಾಗಿ ನಮ್ಮ ಲ್ಯಾಂಡ್ ಇದೆಲ್ಲ ನಮ್ಮಲ್ಲಿ ಭಾಗಮಂಡಲ
ಈ ನಾರಾಯಣಾಚಾರ್ಯರ ಸಾವೇ ನಮಗೊಂದು ಉದಾಹರಣೆ. ಬೆಟ್ಟ ಗುಡ್ಡಗಳು ಜರಿಯುವುದು ನಾವು ನೋಡ್ತಾ ಇದ್ದೇವೆ. ಮತ್ತ್ಯಾಕೆ ನಮಗೆ ಹೊರ ಜಿಲ್ಲೆಯ ಈ ಶಾಸಕರು ಮತ್ತೆ ಈ ಎಂಪಿಗಳ ಒತ್ತಾಯ ನನಗೆ ಅರ್ಥ ಆಗ್ತದೆ. ನಾವು ಕೊಡಗಿನ ಜನ, ನಾವು ಬುಡಕಟ್ಟು ಸಂಸ್ಕೃತಿಗೆ ಸೇರಿದಂತ ಜನ, ಕೊಡವರು ಇರ್ಬೋದು, ಗೌಡರು ಇರ್ಬೋದು, ಅಥವಾ ಬುಡಕಟ್ಟು SC/ST ಈ ಜನಾಂಗ, ನಾವಿರೋದೇ ಕೆಲವೇ ಅಲ್ಪಸಂಖ್ಯಾತರಾಗಿದ್ದೇವೆ. ನಮ್ಮನ್ನು ನಾಶ ಮಾಡಿ ಎಲ್ಲ ಹೊರಗಡೆ ಜಿಲ್ಲೆಯವರನ್ನು ತಂದು ಹಾಕುವಂತ ಕೆಲಸ ದಯವಿಟ್ಟು ಆಗುತ್ತಿದೆ ಬೇಡ. ಸ್ಥಳೀಯ ಸಮುದಾಯಗಳನ್ನು ಹೊರತುಪಡಿಸಿ ಈ ಜನ್ಮಭೂಮಿಯನ್ನು ಇತರರನ್ನು ಸ್ವಾಧೀನ ಪಡಿಸಿಕೊಳ್ಳುವುದನ್ನು ತಡೆಯುವಂತ ಒಂದು ಕಾನೂನಿನ ಅವಶ್ಯಕತೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಮಾರಾಟವನ್ನು ಮತ್ತು ಯಾವುದೇ ಕೂಡ ಜಮ್ಮ ಹಿಡುವಳಿದಾರರು ಹಾಗೂ ಸಂಘಟನೆಯ ಶಿವಶಂಕರ್ ಅವರು ಮಾತನಾಡಿ, ಪ್ರವಾಸೋದ್ಯಮ ಅಭಿವೃದ್ಧಿಯ ನೆಪದಲ್ಲಿ ವ್ಯಾಪಕವಾದ ಭೂ ಪರಿವರ್ತನೆಯೊಂದಿಗೆ ಲೇಔಟ್ಗಳು ಮನಬಂದಂತೆ ತಲೆ ಎತ್ತುತ್ತಿವೆ. ಹೋಮ್ ಸ್ಟೇ ಹೆಸರಿನಲ್ಲಿ ಮನೆಗಳನ್ನು ಬಾಡಿಗೆ ಪಡೆದು ಯಾರ್ಯಾರೋ ವ್ಯವಹಾರ ನಡೆಸುವುದಕ್ಕೆ ಕಡಿವಾಣ ಹಾಕಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. 6 ತಿಂಗಳಿಂದ 1 ವರ್ಷದ ತನಕ ನಮಗೆ ಟೈಮ್ ತಗೊಳ್ತಾರೆ ಆ ಆಫೀಸಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಸತೀಶ್ ಅವರು DC ಆಗಿದ್ರು, ಅವರು 3 ತಿಂಗಳಲ್ಲಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. 34 ಎಕರೆ ಕನ್ವರ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. CM ತನಕ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಲ್ಲಿ ತನಕ ಎಲ್ಲ ತಗೊಂಡು ಲೆಟರ್ಗಳನ್ನ ಏನಿದೆ ಅದನ್ನು ತಪ್ಪಿಸಿದ್ದೀವಿ. ಯಾವುದೇ ಇಲ್ಲಿ ತನಕ ಯಾವುದೇ ಇದಾಗಿಲ್ಲ. ಅದ್ರ ಬಗ್ಗೆ ತನಿಖೆನೂ ಆಗಿಲ್ಲ, ಏನೂ ಮಾಡ್ತಿಲ್ಲ. ಎಲ್ಲ ಲಂಚದಲ್ಲಿ ಎಲ್ಲ ನಡೀತಾ ಇದೆ. ದಯವಿಟ್ಟು ಆ 34 ಎಕರೆ ಏನ್ ಕನ್ವರ್ಷನ್ ಮಾಡಿದ್ದಾರೆ ಅದು ಅಲ್ಲದೆ ಅದ್ರ ಪಕ್ಕದಲ್ಲೇ ಒಂದು 100 ಮೀಟರ್ ಭೂಗಡಿತ ದೂರದಲ್ಲಿ ಮಕ್ಕಳುಗುಡಿ ಬೆಟ್ಟ ಅಂತಿದೆ. ಅದು ತುಂಬಾ ಇತಿಹಾಸ ತುಂಬಾ ಇದೆ. ಅದಕ್ಕೆ ಪೂರ್ವಜರ ಕಾಲದಿಂದನೂ ಪ್ರವಾಸಿ ತಾಣ ಅದು. ಈಗ ಈ ರೆಸಾರ್ಟ್ ಆಗಿರೋದ್ರಿಂದ ಅಲ್ಲಿಗೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದನ್ನ ಸ್ವಲ್ಪ ದಯವಿಟ್ಟು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕಾಳಜಿ ಮಾಡಿ. ಮತ್ತೆ ಕೊಡಗಲ್ಲಿ ರೆಸಾರ್ಟ್ಗಳು ಹೆಂಗೆ, ಈಗ ಮೂಲ ನಿವಾಸಿಗಳಿಗೆ ಒಂದು ಈ ಹೋಮ್ ಸ್ಟೇ ಕಾನ್ಸೆಪ್ಟ್ ಏನಕ್ಕೆ, ಮೂಲ ನಿವಾಸಿಗಳಿಗೆ ಒಂದು ಬದುಕಿಗೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇಗಳನ್ನ ಮಾಡಿದ್ರು. ಇವಾಗ ಏನಾಗಿದೆ ಅಂದ್ರೆ ದಂಧೆ ಆಗ್ತಿದೆ. ಪ್ರತಿಯೊಂದು ಹೋಮ್ ಸ್ಟೇಗಳು ಈಗ ಹೊರಗಡೆಯಿಂದ ಬೆಂಗಳೂರಿಂದ ಏನೇ ಬಂದ್ರು ಅವ್ರಿಗೆ ಅದೇನು ಮಾಡೋಕ್ಕಾಗಲ್ಲ, ಬರ್ತಾರೆ ಇಲ್ಲಿ ಬರ್ತಾರೆ, ಯಾವ ತರ ಬೇಕಾದ್ರೆ ಯೂಸ್ ಮಾಡ್ತಾರೆ. ಕಸಗಳು, ಬಾಟ್ಲಿಗಳು, ಒಂದು ಪಂಚಾಯತಿಲಿ ಮಿನಿಮಮ್ ಒಂದು ಪಂಚಾಯತಿ ಬೇಕಾಗಿರೋ ತರ ಬೇರೆ ತರ ದುಡ್ಡುಗಳನ್ನ ಮಾಡ್ಕೊಳ್ತಾರೆ. ಒಂದು 5 ಡಸ್ಟ್ಬಿನ್ಗಳಿಟ್ಟು ಪ್ರತಿ ರೋಡಲ್ಲೂ ಈಗ ನಾವು ಯಾವಾಗ ಲಾಸ್ಟ್ ಟೈಮ್ ಕೇರಳ ಹೋಗಿದ್ವಿ, ಅಲ್ಲಿ 4 ಕಿಲೋಮೀಟರ್ಗೂ ಒಂದೊಂದು ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ. ಇಲ್ಲಿ ಯಾಕೆ ಆಗೋದಿಲ್ಲ? ಕೊಡಗಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ? ಸುಬ್ಬು ಅವರು ಮಾತನಾಡಿ, ಎರವ ಸಮುದಾಯವನ್ನು ಇತ್ತೀಚೆಗೆ ಅಲೆಮಾರಿ ಜನಾಂಗಕ್ಕೆ ಸೇರಿಸಲಾಗಿದೆ. ಆದರೆ ಜಿಲ್ಲೆಯಲ್ಲಿರುವ ಎರವ ಸಮುದಾಯ ಶತಮಾನಗಳಿಂದ ಇಲ್ಲಿಯೇ ನೆಲೆಸಿದ್ದು, ಇದೀಗ ಅಲೆಮಾರಿ ಜನಾಂಗವಾಗಿ ನಮ್ಮನ್ನು ಗುರುತಿಸುವುದರಿಂದ ಅಗತ್ಯ ಸರ್ಕಾರಿ ಸೌಲಭ್ಯಗಳು ದೊರಕದಂತಾಗಿದೆ ಎಂದು ಆರೋಪಿಸಿದರು. ಗೋಣಿಕೊಪ್ಪಲಿನ ಪದ್ಮಿನಿ ಮಾತನಾಡಿ, ಗೋಣಿಕೊಪ್ಪಲು ವಿಭಾಗದ ಕೀರೆಹೊಳೆಯನ್ನೇ ಒತ್ತುವರಿ ಮಾಡಿ ವಿದ್ಯಾಸಂಸ್ಥೆಯೊಂದು ತಲೆ ಎತ್ತಿದೆ. ಇಂತಹ ನಡೆಗಳಿಂದ ಪ್ರಸ್ತುತ ಹೊಳೆಯ ತೋಡಿನಂತಾಗಿದೆ. ಇರುವ ಗದ್ದೆಗಳು ಲೇಔಟ್ಗಳಾಗಿ ಪರಿವರ್ತನೆಯಾಗುತ್ತಿವೆ. ಇವುಗಳ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವುದು ಅವಶ್ಯವೆಂದರು. ನಾವು ಈಗ 20 ವರ್ಷದ ಹಿಂದೆ ನಾವು ನೋಡ್ಬೇಕಾದ್ರೆ ಒಂದು ಕೀರೆಹೊಳೆ ಅಂತ ಗೋಣಿಕೊಪ್ಪ ಸೈಡ್ ಒಂದು ಕೀರೆಹೊಳೆ, ಅಲ್ಲಿ ಏನಾಗಿರುವಂತ ಹೊಳೆ ಈಗ ಏನಾಯ್ತು, ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ ಒಂದಲ್ಲಿದೆ, ಅದು ವೇಸ್ಟ್. ಮತ್ತೆ ಇರುವಂತ ಎಲ್ಲಾ ಗಲೀಜು. ಆದ್ರೆ ಈಗ ಕೀರೆಹೊಳೆ ಅನ್ನೋದು ಬಂದ್ಬಿಟ್ಟು ಈಗ ಚರಂಡಿ ರೂಪದಲ್ಲಿ ಇದಾಗಿದೆ, ಮಾರ್ಪಾಟಾಗಿದೆ. ಅದೆಲ್ಲ ನಾನು ನೋಡ್ಬೇಕಾದ್ರೆ ತುಂಬಾ ನೋವಾಗ್ತಿದೆ. ಈಗ ನೀವು ಬೈಪಾಸ್ ಅನ್ನೋ ಒಂದು ರೋಡ್ ಇದೆ ನಮ್ಮ ಗೋಣಿಕೊಪ್ಪದಲ್ಲಿ. ಬೈಪಾಸ್ ರೋಡ್ ಆಕ್ಚುಲಿ ಅದು ಗದ್ದೆ, ವೆಟ್ಲ್ಯಾಂಡ್. ನಾವೆಲ್ಲ ಸಣ್ಣದಲ್ಲಿ ಆಟ ಆಡುವಂತ ಜಾಗ ಅದು, ನಿಮ್ಗೆ ಗೊತ್ತಿರ್ಬೋದು, ಗೋಣಿಕೊಪ್ಪ ಸೈಡ್ ಇರೋರಿಗೆ ಗೊತ್ತಿರುತ್ತೆ. ಅದೀಗ ಕಂಪ್ಲೀಟ್ ಆಗಿ ಎಲ್ಲ ಪೂರ್ತಿ ಲೇಔಟ್ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ, ಎಲ್ಲ ಬಿಲ್ಡಿಂಗ್ ಆಗಿ ವೆಟ್ಲ್ಯಾಂಡ್ ಗಳು ನಮಗೆ ಗದ್ದೆ ಅಂತ ನೋಡೋಕೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಗದ್ದೆಗಳು ಕಾಫಿ ತೋಟಗಳೆಲ್ಲ ಎಲ್ಲ ಕನ್ವರ್ಷನ್ ಆಗಿ ಎಲ್ಲ ಲೇಔಟ್ಗಳಾಗಿದೆ. ಬೆಟ್ಟ ಗುಡ್ಡಗಳೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ರೆಸಾರ್ಟ್ಗಳಾಗಿದೆ. ಹೀಗೆ ಆಗ್ತಾ ಹೋಗ್ತಾ ಇದ್ರೆ ಮುಂದಿನ ನಮ್ಮ ಕೊಡಗಿನ ಒಂದು ಏನು ಈ ಸಂಸ್ಕೃತಿ, ಈ ಪಾರಂಪರ್ಯ ಇದನ್ನೆಲ್ಲ ಯಾರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಪೂರ್ತಿ ನಗರೀಕರಣವೇ ಆಗಿದ್ರೆ. ರೋಷನ್ ಕೆರಗಂದೂರು ಅವರು ಮಾತನಾಡಿ, ತಮ್ಮ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಜಾಗ ಪರಿವರ್ತನೆಯೊಂದಿಗೆ ರೆಸಾರ್ಟ್ ತಲೆ ಎತ್ತುತ್ತಿದೆ. ಇದರಿಂದ ಕೆರಗಂದೂರು ಸಮೀಪ ಪ್ರವಾಸಿ ತಾಣ ಮಕ್ಕಳಗುಡಿ ಬೆಟ್ಟ ಪ್ರದೇಶಕ್ಕೂ ಧಕ್ಕೆಯುಂಟಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಎಲ್ಲರದ್ದು ಆಸೆ ಅಂದ್ರೆ ಟೂರಿಸಂ ಇಂಪ್ರೂವ್ ಆಗೋದು ಬೇಡ ಅಂತ ನಾವು ಹೇಳೋದಿಲ್ಲ. ಅಂದ್ರೆ ಲೀಗಲಿ ಆಗಿ ಈಗ ಕನ್ವರ್ಷನ್ಗಳು ಮಾಡ್ತಾ ಇದ್ದಾರೆ.
ಹೇಗಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗಿ ಕೋಶ ನೀವು ನೋಡಿದಾಗ ಎಲ್ಲ ಕಡೆ ಒಂದು 4 ಮೀಟರ್ 4.5 ಮೀಟರ್ ರೋಡ್ ಇರುತ್ತೆ. ಇಲ್ಲಿ ರಸ್ತೆ ಸೌಲಭ್ಯ ಬಹಳ ಕಷ್ಟದಲ್ಲಿದೆ. ಕನ್ವರ್ಷನ್ಗೆ ಮಿನಿಮಮ್ 30 ಮೀಟರ್ ರಸ್ತೆ ಬೇಕು. ಇಲ್ಲಿ ಎಲ್ಲಿ ಇವರು ಮ್ಯಾಪ್ ಯೋಜನಾ ನಗರ ಮತ್ತು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದವರು ಮ್ಯಾಪ್ ಅಲ್ಲಿ 9 ಮೀಟರ್ ರಸ್ತೆ 12 ಮೀಟರ್ ವಿಸ್ತರಿಸಲಾಗಿದೆ ಅಂತ ತೋರಿಸ್ತಾರೆ. ರಾಜಾರೋಷರಾಗಿ ಇದು ಮಾಡಿ ಕೊಡ್ತಾರೆ, ಮ್ಯಾಪ್ ಮಾಡಿ ಕೊಡ್ತಾರೆ. ಅಲ್ಲಿ ನಿಜವಾಗಿ ಇರೋದು 4 ಮೀಟರ್ ರಸ್ತೆ. ಯಾವ ರೀತಿಯಲ್ಲಿ ಇವರು ಕನ್ವರ್ಷನ್ ಮಾಡ್ತಾರೆ, ಪ್ರತಿಯೊಂದು ಅಕ್ರಮ. ಇನ್ನೊಂದು ಏನಂತ ಹೇಳಿದ್ರೆ ಈ ತೋಡುಗಳ ಒತ್ತುವರಿ, ಎಲ್ಲಿ ನೋಡಿದ್ರು ತೋಡುಗಳ ಒತ್ತುವರಿ, ನೀರು ಹರಿಯೋದು ಬಿಡದೇ ಇಲ್ಲ. ಕೃಷಿ ಬಂದ ಕಡೆ ಇದನ್ನು ನೀರನ್ನು ತಿರುಗಿಸ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಆಕ್ಷನ್ ಅಂತ ತಗೊಂಡಿಲ್ಲ. ಪ್ರತಿಯೊಂದಕ್ಕೂ ನಾವು ಕೋರ್ಟಿಗೆ ಹೋಗೋದು ಭಾರಿ ಕಷ್ಟ ಉಂಟು. ಅಧಿಕಾರಿಗಳು ಅವರ ಕೆಲಸನ ಮಾಡಬೇಕು. ಈ ಆಫೀಸಿಂದ ಆ ಆಫೀಸ್, ಇಲ್ಲಿಂದ ತಹಸೀಲ್ದಾರ್ ಇವರು ತಹಸೀಲ್ದಾರ್ ಸರ್ವೇವರ್ ಹೇಳ್ತಾರೆ, ಸರ್ವೇವರ್ ಬರೋದೇ. ಕನ್ವರ್ಷನ್ಗೆ ಬೇಕಾದ್ರೆ ಮಾಡಿದ ಸಂಬಂಧ ಸರ್ವೆ ಇದು ಮಾಡ್ತಾರೆ. ನಮ್ಮ ಹೇಳ್ತಾರೆ ಮೆನ್ ಇಲ್ಲ, ನಮ್ಮ ಇದು ಸ್ಟ್ರೈಕ್ ಅಂತ ಹೇಳ್ತಾರೆ. ಕೆಲಸ ಮಾಡೋದ್ರೆ ಸರ್ಕಾರಿ ಜಮೀನು ಬಿಡಿಸಕ್ಕೆ ನಾವು ಹೋರಾಡೋದು, ಇದು ನಮಗೆ ಬಂದ ರಾಜ.